ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ನಮಸ್ತೆ, ನ್ಯೂಸ್ ಕರ್ನಾಟಕ ಒಂದು ಚಾನೆಲ್ಗೆ ಸ್ವಾಗತ. ನಾನು ಅಪೂರ್ವ ರಾಘವೇಂದ್ರ. ಈ ದಿನದ ದೇವನಹಳ್ಳಿ ಪಟ್ಟಣದ ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಅಧ್ಯಕ್ಷ, ರಾಜ್ಯ ಪರಿಷತ್ ಸದಸ್ಯ, ಜಿಲ್ಲಾ ಖಜಾಂಚಿ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಗೆಲುವಿನ ಸಂಪೂರ್ಣ ಸುದ್ದಿಯನ್ನ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ. 2024-29ನೇ ಸಾಲಿಗೆ ನಡೆದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯ ಚುನಾವಣೆಯಲ್ಲಿ ಭರ್ಜರಿ ಗೆಲುವು. ಪಿ. ಗಂಗಾವರಪ್ಪ ಅವರ ಟೀಮ್ ಅಭೂತಪೂರ್ವ ಗೆಲುವನ್ನು ಸಾಧಿಸುತ್ತಿದ್ದಂತೆ ಪಟಾಕಿಗಳನ್ನು ಸಿಡಿಸಿ ಸಿಹಿಯನ್ನ ಹಂಚಿ ಅಭಿಮಾನಿಗಳು ಸಂಭ್ರಮಿಸಿದ್ರು. ಅಪಾರ ಬೆಂಬಲಿಗರು, ಸರ್ಕಾರಿ ನೌಕರರು ಆಗಮಿಸಿ ಎಲ್ಲರನ್ನ ಅಭಿನಂದಿಸಿದ್ರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಪಿ. ಗಂಗಾಧರ್ ಗೆಲುವು. ಸರ್ಕಾರಿ ನೌಕರರ ಹಿತ ಕಾಪಾಡಲು ಸದಾ ಸಿದ್ಧ ಗಂಗಾಧರ್ ಪಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಬಿಬಿ ರಸ್ತೆ, ಹಳೆ ತಾಲೂಕು ಕಚೇರಿ ಮುಂಭಾಗದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯ 3 ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿ ಪಿ. ಗಂಗಾಧರಪ್ಪ 49 ಮತಗಳು, ಜಿಲ್ಲಾ ಖಜಾಂಚಿಯಾಗಿ ಉಮಾಶಂಕರ್ ಎಂ 53 ಮತಗಳು, ರಾಜ್ಯ ಪರಿಷತ್ ಸದಸ್ಯರಾಗಿ ನಾರಾಯಣಗೌಡ 50 ಮತಗಳನ್ನು ಪಡೆದು ಗೆಲುವನ್ನು ಸಾಧಿಸಿದ್ದಾರೆ ಎಂದು ಚುನಾವಣಾಧಿಕಾರಿ ರಾಜು ಸಬಾಸ್ಟಿಯನ್ ಘೋಷಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾಗಿರುವ ಗಂಗಾಧರ್ ಪಿ ಅವರು ಮಾತನಾಡಿ, ಎಲ್ಲಾ ಜಿಲ್ಲೆಯ ನಿರ್ದೇಶಕರ ಸಹಕಾರದಿಂದ ಈ ಅಭೂತಪೂರ್ವ ಗೆಲುವು ಸಾಧಿಸಲು ಸಾಧ್ಯವಾಯಿತು. ನಮ್ಮ ಸರ್ಕಾರಿ ನೌಕರರು ಹಿತವನ್ನ ಕಾಪಾಡಲು ಮತ್ತು ಆಶೋತ್ತರಗಳನ್ನು ಈಡೇರಿಸಲು ಸದಾ ಸಿದ್ಧ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಗರಕ್ಕೆ ಹೊಂದಿಕೊಂಡಿರುವ ಕಾರಣ ಎಚ್ಆರ್ಐ ಮತ್ತು ಸಿಸಿ ಗ್ರಾಮಾಂತರ ಜಿಲ್ಲೆಗೂ ವಿಸ್ತರಿಸಬೇಕು. ಒಪಿಎಸ್ ಮರುಸ್ಥಾಪನೆ, ಆರೋಗ್ಯ ಸಂಜೀವಿನಿ ಯೋಜನೆಗಳನ್ನು ಜಾರಿಗೆ ತರುವಂತೆ ಒತ್ತಾಯಿಸಲಾಗುವುದು. ಪ್ರಮುಖ 3 ಬೇಡಿಕೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಸಂಘದ ಅಭಿವೃದ್ಧಿಯನ್ನ ಮುಂದುವರಿಸಲಾಗುವುದು ಎಂದು ಹೇಳಿದರು. ಜಿಲ್ಲೆಯ ಎಲ್ಲ ಇಲಾಖೆಯ ನಿರ್ದೇಶಕರುಗಳು ಎಷ್ಟೇ ಅಡೆತಡೆ ಬಂದರೂ ಹಗಲು ರಾತ್ರಿ ನನ್ನೊಂದಿಗೆ ಸಹಕರಿಸಿದ ಎಲ್ಲರಿಗೂ ಅಭಿನಂದನೆಗಳು ಹಾಗೂ ಈ ಗೆಲುವನ್ನು ನಮ್ಮ ಎಲ್ಲ ಸರ್ಕಾರಿ ನೌಕರರಿಗೆ ಅರ್ಪಿಸುತ್ತೇನೆ ಎಂದರು. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಎಲ್ಲರ ನೌಕರರ ಸಂಘದ ಹಿತವನ್ನು ಕಾಪಾಡ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ, ಇಡೀ ರಾಜ್ಯದಲ್ಲಿ 6 ಲಕ್ಷ ಜನ ನೌಕರರನ್ನು ಹೊಂದಿರತಕ್ಕಂಥ ಸಂಘ. ಇಷ್ಟು ದೊಡ್ಡ ಸಂಘದ ಎಲ್ಲ ಇಲಾಖೆಗಳ ವೃಂದದ ಎಲ್ಲ ನಿರ್ದೇಶಕರುಗಳ ಬೆಂಬಲದೊಂದಿಗೆ ಇವತ್ತು ಅಭೂತಪೂರ್ವವಾಗಿ ಎಲ್ಲರೂ ಕೂಡ ವೋಟನ್ನು ಮಾಡಿದ್ದಾರೆ. ಅಂದರೆ ಅಷ್ಟು ಕೂಡ ನನಗೆ ಬರುತ್ತೆ ಅಂತಕ್ಕಂಥದ್ದು ದಯವಿಟ್ಟು ನನಗೆ ಗೊತ್ತಿರಲಿಲ್ಲ. ಎಲ್ಲರೂ ನಿರ್ದೇಶಕರು ರಾತ್ರಿ ಹಗಲು ಕೂಡ ನಮ್ಮ ಜೊತೆ ಒಳಗಡೆ ನಿಂತಿದ್ದಾರೆ. ಪ್ರಪ್ರಥಮವಾಗಿ ಅವ್ರಿಗೆ ಎಲ್ಲ ನಿರ್ದೇಶಕರುಗಳಿಗೆ, ಎಲ್ಲ ಬಂಧುಗಳಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಯಾಕೆಂದರೆ ಏನೇ ಅವರಿಗೆ ತೊಂದರೆ ಆದರೂ, ಏನೇ ಅಡೆತಡೆ ಬಂದ್ರೂ ಕೂಡ ಒಂದೇ ಜೊತೆ ಒಳಗಡೆ ಫಸ್ಟಿಂದ ಕೊನೆವರೆಗೂ ಕೂಡ ನಿಂತಿರ್ತಕ್ಕಂಥದ್ದನ್ನು ನಾನು ಪದೇ ಪದೇ ಸ್ಮರಣೆ ಮಾಡ್ತೇನೆ. ಅದರಿಂದ ಮತ್ತೊಮ್ಮೆ ಅವರಿಗೆ ನಾನು ಎಲ್ಲ ನಿರ್ದೇಶಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. 49-11 ಮತಗಳು ಬಹಳ ಅತ್ಯುತ್ತಮ ಮತಗಳಿಂದ ನಾವು ಇವಾಗ ಗೆದ್ದಿದ್ದೇವೆ. ಎಲ್ಲರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತೆ ನಮ್ಮ ಗುರಿ ಕೂಡ ಸಾಕಷ್ಟಿದೆ. ಆ ಗುರಿಗಳನ್ನು ಈಡೇರಿಸತಕ್ಕಂಥ ಒಂದು ದೊಡ್ಡ ಭಾರವನ್ನು ನಮ್ಮ ಎಲ್ಲ ನಿರ್ದೇಶಕರು, ಯಾಕೆ ನಿರ್ದೇಶಕರು ಮಾತ್ರ ಅಲ್ಲ, ಎಲ್ಲ ಸರ್ಕಾರಿ ನೌಕರರ ಆಶೋತ್ತರಗಳಾಗಿ ನಮ್ಮ 3 ತಾಲೂಕು ಅಧ್ಯಕ್ಷರುಗಳಿದ್ದಾರೆ. ಆ ಅಧ್ಯಕ್ಷರುಗಳ ಒಂದು ಓಟು ಕೂಡ ಬರುತ್ತೆ. ಎಲ್ಲ ಇಲಾಖೆಯ ಜಿಲ್ಲಾ ನಿರ್ದೇಶಕರುಗಳು, ಎಲ್ಲ ಇಲಾಖೆಯ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ತಾಲೂಕು ಮಟ್ಟದ ಅಧಿಕಾರಿಗಳು ಸೇರಿ ನಿರ್ದೇಶಕರುಗಳನ್ನು ಆಯ್ಕೆ ಮಾಡಿರ್ತಾರೆ. ಅಷ್ಟು ಜನ ತುಂಬ ಹೃದಯದ ಸಹಕಾರವನ್ನು ನಮಗೆ ಕೊಟ್ಟಿದ್ದಾರೆ. ಈ ಗೆಲುವನ್ನು ಸಾಧಿಸಿದ್ದಾರೆ. ಎಲ್ಲ ಗೆಲುವನ್ನು ನಾನು ಎಲ್ಲ ನಮ್ಮ ನಿರ್ದೇಶಕರಿಗೆ, ಸರ್ಕಾರಿ ನೌಕರರಿಗೆ ನಾನು ಅರ್ಪಿಸ್ತೇನೆ. ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ ಮಾತನಾಡಿ, ಜಿಲ್ಲಾ ಅಧ್ಯಕ್ಷರನ್ನಾಗಿ ಸನ್ಮಾನ್ಯ ಶ್ರೀ ಪಿ. ಗಂಗಾಧರಪ್ಪನವ್ರನ್ನ
ನಾವು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದೀವಿ. ಅವನ್ನ ಆಯ್ಕೆ ಮಾಡೋಕ್ಕೆ ಎಲ್ಲ ನಮ್ಮ ನಿರ್ದೇಶಕರು, ಎಲ್ಲ ಇಲಾಖೆಗಳ ಗ್ರಾಮಾಂತರ ಜಿಲ್ಲೆಯ ನಿರ್ದೇಶಕರು ಅವ್ರಿಗೋಸ್ಕರವಾಗಿ ಒಂದು ತಿಂಗಳಿಂದನೂ ಭಾಳ ಪ್ರಯತ್ನ ಪಟ್ಟು ಗೆಲ್ಲಿಸಿದ್ದಾರೆ. ಅವ್ರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ, ಎಲ್ಲ ನಮ್ಮ ನಿರ್ದೇಶಕರಿಗೆ ಮತ್ತು ಇಲಾಖೆ ಸಿಬ್ಬಂದಿ ವರ್ಗದವರಿಗೆ, ಇಡೀ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಅದೇ ರೀತಿ ನಮ್ಮ ನಾರಾಯಣಗೌಡರು ಮತ್ತು ಉಮಾಶಂಕರ್ ಅವರನ್ನು ನಾನು ಅಭೂತಪೂರ್ವ ಮತಗಳಿಂದ ಜಯಗಳಿಸಿದ್ದಾರೆ. ಅವ್ರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮವನ್ನು ನೀವು ನೇರವಾಗಿ ಚಿತ್ರೀಕರಣ ಮಾಡ್ತಾ ಇದ್ದೀರಾ, ನಿಮಗೂ ಕೂಡ ಅಭೂತಪೂರ್ವ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ನಾವು ಮಾಡಿದ್ವಿ, ನಮ್ಮ ಒಂದು ಒಳ್ಳೆತನನ ಎಲ್ಲರೂ ಗೌರವಿಸಿಕೊಟ್ಟು ಗಂಗಾಧರಪ್ಪನ ಆಯ್ಕೆ ಮಾಡಿದ್ರು. ಈಗ ನಾವೆಲ್ಲ ಅಭಿವೃದ್ಧಿ ಆಯ್ಕೆ ಆಗಬೇಕು ಅಂದ್ರೂ ನಮ್ಮ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗಗಳು ಸಹಕಾರ ಮಾಡಿದ್ರು. ಎಲ್ಲರೂ ಕೂಡ ಶ್ರಮಪಟ್ಟು ಒಂದೇ ಒಗ್ಗಟ್ಟಲ್ಲಿ ಏನೇ ಬಂದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ಗೆಲುವನ್ನ ತಂದುಕೊಟ್ಟಿದ್ದೀವಿ. ಈ ಸಾಮೂಹಿಕ ನಾಯಕತ್ವಕ್ಕೆ ಬಂದಿರತಕ್ಕಂಥ ಗೆಲುವು ಜೊತೆಗೆ ನಮ್ಮ ಗಂಗಾಧರಪ್ಪ ಸರ್, ಬಾಲಕೃಷ್ಣ ಸರ್ ಮತ್ತೆ ಎಲ್ಲರೂ ಕೂಡ ಮಾರ್ಗದರ್ಶನವನ್ನು ಕೊಟ್ಟು ಡೈರೆಕ್ಟರ್ಗಳ ಗೆಲುವು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಎಲ್ಲರೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ದೇವನಹಳ್ಳಿ ತಾಲೂಕು ತಹಶೀಲ್ದಾರ್ ಎಚ್ ಬಾಲಕೃಷ್ಣ, ನಿವೃತ್ತ ತಹಶೀಲ್ದಾರ್ ವಿಜಯಕುಮಾರ್, ದೇವನಹಳ್ಳಿ ಅಬಕಾರಿ ಇಲಾಖೆ ಇನ್ಸ್ಪೆಕ್ಟರ್ ಬಿಎಂ ಸುನಿಲ್ ಕುಮಾರ್, ಜಿಲ್ಲಾ ನಿರ್ದೇಶಕರಾದ ಆದರ್ಶ್, ನಾಗೇಶ್, ಮಂಜುನಾಥ್, ಶಾರದಾ, ಗಂಗಾಧರ, ಪುರಸಭಾ ಸದಸ್ಯ ಮುನಿಕೃಷ್ಣ, ಹನುಮಂತರಾಯಪ್ಪ, ಸುದೀಪ್, ಸಂತೋಷ್, ಸುನೀಲ್, ಮಣಿ, ಜಯರಾಮ್, ಗೀತಾ, ದಿಲೀಪ್ ಕುಮಾರ್, ಚೇತನ್, ಚೈತ್ರ, ನಿವೃತ್ತ ಶಿಕ್ಷಕ ಶಿವರಾಮಪ್ಪ ಸೇರಿದಂತೆ ಹಲವಾರು ನಾಮನಿರ್ದೇಶಕರು ಹಾಗೂ ಸರ್ಕಾರಿ ನೌಕರರು ಈ ಸಂದರ್ಭದಲ್ಲಿ ಉಪಸ್ಥಿತಿಯಲ್ಲಿದ್ದರು. ದೇವನಹಳ್ಳಿ ಪಟ್ಟಣದ ಸರ್ಕಾರಿ ನೌಕರರ ಭವನದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ, ಜಿಲ್ಲಾ ಖಜಾಂಚಿ, ರಾಜ್ಯ ಪರಿಷತ್ ಸದಸ್ಯ ಸ್ಥಾನಕ್ಕೆ ಗೆಲುವು ಸಾಧಿಸಿದ ಅಭ್ಯರ್ಥಿಗಳನ್ನು ಅಭಿನಂದಿಸಲಾಯಿತು. ಪ್ರಾಣ